ಎಸ್, ನಮ್ಮ ನಾರಿ ಶಕ್ತಿ ಅಂತಾನೆ ಹೇಳ್ಬೋದು. ಒಂಥರ ನಾನು ಒಂದು ಸ್ಟೋರಿನೇ ಬರೆದುಬಿಟ್ಟೆ, ದೈವಿ ಶಕ್ತಿ ಇದ್ದಿದ್ದು ಅಂತ ಇದ್ರೆ ಪ್ರಗತಿ ಶೆಟ್ಟಿ, ರಿಷಬ್ ಶೆಟ್ಟಿ ಹಿಂದೆ ಇದ್ದಂತ ದೈವಿ ಶಕ್ತಿ ಅಂತ ಇದ್ರೆ ಅದು ಪ್ರಗತಿ ಶೆಟ್ಟಿ ಅಂತ ಹೇಳಿ. ನಿಜ, ಅದು ನಾರಿ ಅಂತ ಬಂದಾಗ ಆಕೆಯಲ್ಲೇ ಇರೋದು ದೈವ ಗುಣಗಳು ಅಂತ ಹೇಳ್ತಾರೆ, ದೇವರ ಗುಣಗಳು ಅಂತ ಹೇಳ್ತಾರೆ. ಸೊ ಬೆನ್ನ ಹಿಂದೆ ನಿಂತು ಇಡೀ ಎಲ್ಲವನ್ನು ಕಾಪಾಡ್ಕೊಂಡು ಬಂದ್ರಿ, ಸಕ್ಸಸ್ ಕಾಣ್ತು ಸಿನಿಮಾ. ಹಿಂದಿನ ದಿನ ಕೂಡ ನಮ್ಮ ಹತ್ರ ಮಾತಾಡಿದ್ರು, ಏನಾಗುತ್ತೋ ಜನ ಹೇಗೆ ತಗೊಳ್ತಾರೋ, ರಿಲೀಸ್ ಹಿಂದಿನ ದಿನ ನಮ್ಮ ಹತ್ರ ಮಾತಾಡಿದ್ರಿ. ಈಗ ಹೇಗಿದೆ ಸೀಟು, ಹೇಗಿದೆ ಖುಷಿ? ಅವತ್ತು ಬಟರ್ಫ್ಲೈಸ್ ಇತ್ತು. ತುಂಬ ಅದಿರತ್ತಲ್ಲ ಯಾವಾಗಲೂ ಒಂದು ಸಿನಿಮಾ ರಿಲೀಸ್ ಆಗಿ ಜನ ತೊಗೊಳ್ಳೋವರೆಗೂ ಆ ರೆಸ್ಪಾನ್ಸ್ ನೋಡೋ ತನಕ. ಬಟ್ ಯಾವತ್ತು ಕನ್ನಡ ಜನರು ರಿಷಬ್ ಅವ್ರದ್ದು ಕೈ ಬಿಟ್ಟಿಲ್ಲ, ಯಾವತ್ತು ಕೈ ಹಿಡಿದು ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಕಡೆಯಿಂದ ಬರ್ತಿರೋ ರೆಸ್ಪಾನ್ಸ್ ನೋಡಿ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಇದು. ಎಸ್, ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ. ಒಂದು ಕಡೆ ಟೆಂಪಲ್ ರನ್ ಮಾಡ್ತಿದ್ದೀರಾ, ಒಂದು ಕಡೆ ಎಲ್ಲ ಅಂದರೆ ಸಕ್ಸಸ್ ಆದ ಪ್ಲೇಸ್ಗಳಿಗೆಲ್ಲ ಹೋಗಿ ಮಾತಾಡ್ಸೋದು ಮಾಡೋದು. ನಮ್ಮ ಕರ್ನಾಟಕ ಅಷ್ಟೆಲ್ಲ ಹೊರಗಡೆ ಕೂಡ ಹೋಗಿ ಬರ್ತಾ ಇದ್ದೀರಾ. ಜನ ಅಲ್ಲೆಲ್ಲ ನಿಮ್ಮನ್ನ ಹೇಗೆ ಮಾತಾಡ್ತಿದ್ದಾರೆ, ಹೇಗೆ ಸ್ವೀಕರಿಸ್ತಿದ್ದಾರೆ ಅಂತ ಹೇಳಿ? ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಿದ್ದಾರೆ. ಎಲ್ಲರೂ ಕೆಲಸದ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ಅಂದರೆ ಇಲ್ಲಿಂದ ಒಂದು ಜರ್ನಿ ತೊಗೊಂಡು ಅಲ್ಲಿ ತನಕ ರೀಚ್ ಆಗಿರೋದಾಗಿರ್ಬೋದು, ಅಂದರೆ ಜನರ ಪ್ರೀತಿ ಗಳಿಸಿರೋದಾಗಿರ್ಬೋದು ರಿಷಬ್ ಅವರು, ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಏನು ಹೇಳ್ತಾರೆ ಈಗ ಸರ್? ಎಲ್ಲ ಈ ಜನ ತಗೊಂಡಿರೋ ರೀತಿ, ಅವ್ರನ್ನ ದೇವರು ಅಂತ ಆರಾಧಿಸ್ತಾರೆ. ಜನ ಓದಲ್ಲಿ ಕಾಲಿಗೆ ಬೀಳೋದಾಗಿರ್ಬೋದು, ಮಕ್ಕಳಂತೂ ದೇವರು ಕಾಂತಾರ ಸ್ವಾಮಿ ಅಂತಾನೆ ಹೆಸರು ಇಟ್ಬಿಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ನೀವು ನೋಡಿದಾಗ ನಿಮಗೆ ಹೇಗೆ ಅನ್ಸುತ್ತೆ ಅಂತ ಹೇಳಿ? ತುಂಬ ಎಮೋಷ್ನಲ್ ಅನ್ಸುತ್ತೆ. ಅಂದರೆ ರಿಷಬ್ ಜರ್ನಿ ಆಗಿರ್ಬೋದು, ಇವಾಗ ಲೈಫಲ್ಲಿ ಆಗ್ತಾ ಇರೋದಾಗಿರ್ಬೋದು, ನಾನು ಅದನ್ನೆಲ್ಲ ದೇವ್ರದ್ದು ಪಾದದಡಿಗಿಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಮ್ದೇನೂ ಇಲ್ಲ. ಸೊ ಅವ್ನು ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಅದ್ರ ಜೊತೆಗೆ ರಿಷಬ್ ಅವ್ರದ್ದು ಶ್ರಮ ಅಂತೂ ಖಂಡಿತ ಇದೆ. ಹಾಸನಾಂಬೆಗೆ ಹೋಗಿ ದೇವಿಯ ದರ್ಶನ ಮಾಡ್ಬಿಟ್ಟು ಬಂದ್ರಿ, ಸೇರೆಗೊಡ್ಡಿ ನಮಸ್ಕಾರ ಮಾಡಿದ್ರಿ. ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ನೆನಪಾಯ್ತು ತಾಯಿ ಮುಂದೆ ನಿಂತಾಗ ನಿಮ್ಗೆ ಅಂತ? ಅಂದರೆ ತುಂಬ ಟೈಮಿಂದ ಅದು ದೇವಸ್ಥಾನಗಳು ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ, ಅವರೇ ಕರ್ಸ್ಕೊಳ್ಬೇಕು, ನಾವು ಹೋಗೋದ್ಕಿಂತ ಜಾಸ್ತಿ ಅವರು ಡಿಸೈಡ್ ಮಾಡಿದಾಗಲೇ ನಮಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಎಷ್ಟು ಪ್ಲ್ಯಾನ್ ಮಾಡಿದರೆ ಸಹ. ಹಾಸನಾಂಬೆದು ಕೂಡ ಲಾಸ್ಟ್ ಟೈಮಿಂದನೂ ಅಂದ್ಕೊಳ್ತಿದ್ವಿ ಹೋಗಬೇಕು ಅಂತ, ಆಗಿರಲಿಲ್ಲ ನಮಗೆ. ಈ ಸಲ ಭಾಗ್ಯ ಬಂತು. ತುಂಬ ಒಳ್ಳೇದು, ಅಷ್ಟು ಜನಗಳು ಅದೆಲ್ಲದ್ರ ಮಧ್ಯನೂ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ತುಂಬ ಒಳ್ಳೆ ದರ್ಶನ ಆಯಿತು. ಫೈನಲಿ ಆ ತಾಯಿದ ಆಶೀರ್ವಾದ ಸಿಕ್ಕಿದೆ, ಖುಷಿ ಆಯಿತು. ನಾನು ಯಾವತ್ತೂ ಸಿಕ್ಕಾಗ ಹೇಳ್ತೀನಿ, ಮೇಡಮ್ ನೀವು ಹೀರೋಯಿನ್ ಆಗ್ಬೋದು ಮೇಡಮ್, ಎಲ್ಲ ಲಕ್ಷಣಗಳಿದೆ ಅಂತ ಹೇಳಿ. ನಿಮಗೆ ಬೇರೆ ಯಾರು ಹೇಳಿ ಆಸೆ ಇದೆಯಾ ನಾನು ಬಣ್ಣ ಹಚ್ಚಬೇಕು, ನಾನು ಫುಲ್ಲು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಬೇಕು, ಅಥವಾ ಯಾವುದೊಂದು ಒಳ್ಳೆ ಪಾತ್ರ ಮಾಡಬೇಕು ಅಂತ ಆಸೆ ಇದೆಯಾ ಅಂತ ಹೇಳಿ? ನಿಮಗಿಲ್ಲ, ಒಂದು ವೇಳೆ ಅವಕಾಶಗಳು ಸಿಕ್ಕಂಥ ಸಂದರ್ಭದಲ್ಲಿ ಮೇಡಮ್ ನೀವು ಮಾಡಬೇಕು, ಒಳ್ಳೆ ಕಥೆಗಳು ಬಂದು ಯಾರೋ ನಿಮ್ಗೆ ಅಪ್ರೋಚ್ ಮಾಡಿದ್ರು, ಇಲ್ಲ ರಿಷಬ್ ಸರೇ ಅಪ್ರೋಚ್ ಮಾಡಿದ್ರು, ಏನು ಮಾಡ್ತೀರಾ ಅಂತ ಹೇಳಿ? ಖಂಡಿತ ಆ ಥರದ್ದು ಯೋಚನೆಗಳೆಲ್ಲ ಇಲ್ಲ ನನಗೆ. ನಾನು ಬಿಹೈಂಡ್ ದ ಕ್ಯಾಮ್ರಾ ಏನು ವರ್ಕ್ ಇರುತ್ತಲ್ಲ ಆ ಲೈಫ್ನ ತುಂಬ ಇಷ್ಟಪಡ್ತೀನಿ. ಅದು ತುಂಬ ಖುಷಿ ಕೊಡೋಂಥ ಕೆಲಸ ಅದು ನನಗೆ. ಆಮೇಲೆ ಅಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಹ್ಯಾಂಡಲ್ ಮಾಡೋದಾಗಿರ್ಬೋದು. ಇವಾಗ ಆಲ್ರೆಡಿ ಲೈಫಲ್ಲಿ ತುಂಬ ಬ್ಯುಸಿ ಇದ್ದೀನಿ ನಾನು. 2 ಮಕ್ಕಳು, ರಿಷಬ್ದು ಕೆಲಸ ಆಗಿರ್ಬೋದು, ಸಿನಿಮಾದ್ದು ನಂದು ಕಾಸ್ಟ್ಯೂಮ್ ಕೆಲಸಗಳಾಗಿರ್ಬೋದು, ಬೇರೆ ಜವಾಬ್ದಾರಿಗಳು, ಪ್ರೊಡಕ್ಷನ್ ಹೌಸ್ದು ಎಲ್ಲದೂ ಸೇರಿ. ಸೊ ಈ ಥರ ಯೋಚನೆಗಳು ಯಾವತ್ತೂ ಬಂದಿಲ್ಲ. ಬಂದ್ರೆ ಏನೋ ಅವಕಾಶ ಹುಡುಕೊಂಡು ಬಂತು, ನೀವೇ ಬೇಕು ಅಂತ ಬಂದಾಗ ಏನ್ ಮಾಡ್ತೀವಿ? ನನ್ಗೆ ಆಕ್ಟಿಂಗೇ ಬರಲ್ಲ. ಹೇಗೆ ಅವ್ರು ಕಲಿಸ್ತಾರೆ 15-20 ದಿನ ಕರ್ಕೊಂಡೋಗಿ ಪ್ರಾಕ್ಟೀಸ್ ಅಂತ ಮಾಡಿಸ್ತಾರೆ. ನೋಡೋಣ, ನನ್ನ ಲೈಫಲ್ಲಿ ಇಲ್ಲಿ ತನಕ ಏನೂ ಪ್ಲ್ಯಾನ್ ಮಾಡಿಲ್ಲ, ನಾನು ಅದೇ ಹೇಳ್ತಿರ್ತೀನಿ. ಸೊ ಹೇಗೆಲ್ಲ ಆಯಿತು ಏನೆಲ್ಲ ಆಯಿತು ಅಂದ್ಕೊಂಡು ಹಾಗೆ ಅದು ಏನು ಡಿಸೈಡ್ ಆಗಿರುತ್ತೆ ಅದು ಹಾಗೆ ಆಗುತ್ತೆ. ತುಂಬ ಪ್ಲ್ಯಾನ್